ಈ ವರ್ಷ ಯಾರೆಲ್ಲ KCT ಮುಖಾಂತರ ಇಂಜಿನಿಯರಿಂಗ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಈ ವರ್ಷ ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಇದ್ರ ಬಗ್ಗೆ KE ಕಡೆಯಿಂದ ಪ್ರಾವಿಷನಲ್ ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾವ್ಯಾವ ಕಾಲೇಜಿಗೆ ಎಷ್ಟು ಫೀಸು, ಅನ್ಎಡೆಡ್ಗೆ ಎಷ್ಟು, ಏಡೆಡ್ಗೆ ಎಷ್ಟು, ಮತ್ತು SNQ ಕೋಟಾ ಸಿಕ್ಕಿದ್ರೆ ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCT ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಸ್ಟೂಡೆಂಟ್ಸ್ದು ನಿಮ್ಮ ರೇಂಜಲ್ಲೇ ರ್ಯಾಂಕ್ ಇದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು PDF ಬೇಕು ಅಂತ ಹೇಳಿದ್ರೆ ನೀವು KE ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ರ್ಯಾಂಕ್ ತಕ್ಕಂತೆ ಯಾವ ಕಾಲೇಜ್ ನಿಮಗೆ ಸಿಗ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ರ್ಯಾಂಕು ಮತ್ತು ನಿಮ್ದು ಯಾವ ಕ್ಯಾಟಗರಿ ಮತ್ತು ನಿಮ್ಗೆ ಯಾವ ಬ್ರಾಂಚಸ್ಸು ಬೇಕು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಲಾಸ್ಟ್ ಇಯರ್ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ತೋರಿಸ್ತಾರೆ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗೆ ಫ್ರೀ ಸ್ಟ್ರಕ್ಚರ್. ಸೊ ಇದರಲ್ಲಿ ಅದರ್ ದೆನ್ ದ ಬಿಲೋ ಕೋರ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಇದರಲ್ಲಿ ಏನು ಕೆಳಗಡೆ ಮೆನ್ಷನ್ ಮಾಡಿದರೆ ಇದನ್ನು ಬಿಟ್ಟು ಬೇರೆ ಕೋರ್ಸ್ಗಳಿರುತ್ತಲ್ಲ, ಸೊ ಆ ಒಂದು ಕೋರ್ಸ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಏನಾದರೂ ಜನರಲ್ ಮೆರಿಟ್ 2A 2B 3A 3B ಇನ್ಕ್ಲೂಡಿಂಗ್ SC ST ನಿಮ್ಮ ಆ್ಯನ್ಯುವಲ್ ಇನ್ಕಮ್ 10 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ, ಮತ್ತು ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಅಬೌಟ್ 2.5 ಲ್ಯಾಕ್ಸ್, ಇಷ್ಟು ನಿಮ್ಮ ಒಂದು ಏನು ಕಂಡೀಷನ್ ಇದೆ. ಈ ಒಂದು ಕಂಡೀಷನ್ ನೀವು ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಕೋರ್ಸ್ಗೆ 47,100 ರುಪೀಸ್ ಆಗುತ್ತೆ. ಅದೇ ರೀತಿ ನಿಮಗೆ SNQ ಕೋಟಾದಲ್ಲಿ ಸಿಕ್ತು ಅಂತ ಹೇಳಿದ್ರೆ 22,910. ಅದೇ ರೀತಿ SC ST ಅವ್ರಿಗೆ 0 ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಕ್ಯಾಟಗರಿ 1ಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 ಲ್ಯಾಕ್ಸ್ ತನಕ ಇತ್ತು ಅಂತ ಹೇಳಿದ್ರೆ ನಿಮಗೆ 24,150 ರುಪೀಸ್ ಆಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಕಾಲೇಜ್ಗೆ, ಸೊ ಮೆಕ್ಯಾನಿಕಲ್, ಟೆಕ್ಸ್ಟೈಲು ಮತ್ತು ಸಿಲ್ಕ್ ಟೆಕ್ನಾಲಜಿ, ಸಿವಿಲ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಈ ಒಂದು ಕೋರ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಜನರಲ್ ಮೆರಿಟು 2A 3B 3A ಮತ್ತು SC ST ಕ್ಯಾಟಗರಿಯಲ್ಲಿ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅಬೌಟ್ 10 ಲ್ಯಾಕ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಈ ಒಂದು ಕಾಲೇಜಲ್ಲಿ 29,985 ರುಪೀಸು. ಅದೇ ರೀತಿ SNQ ಕೋಟಾ ಸಿಕ್ತು ಅಂತ ಹೇಳಿದ್ರೆ 17,910. ಮತ್ತು ನಿಮಗೆ SC ST ಕ್ಯಾಟಗರಿ ಅಂಡರಲ್ಲಿ ಬರ್ತೀರಾ ಅಂತ ಹೇಳಿದ್ರೆ 0. ಮತ್ತು ನಿಮಗೆ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 ಲ್ಯಾಕ್ಸ್ ತನಕ ಇತ್ತು ಅಂತ ಹೇಳಿದ್ರೆ ನಿಮಗೆ 12,075 ರುಪೀಸ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಸೊ ಈ ಒಂದು ಕೋರ್ಸ್ಗೆ ಈಗ ಯಾವುದೇ ಕೋರ್ಸ್ ಇರ್ಬೋದು, ಅದು ಅದರಲ್ಲಿ ಏಡೆಡ್ ಕೋರ್ಸ್ ಅಂತ ಬರುತ್ತೆ. ಸೊ ಆ ಒಂದು ಏಡೆಡ್ ಕೋರ್ಸ್ಗೆ ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ ಮತ್ತು ಏಡೆಡ್ ಕಾಲೇಜಲ್ಲಿ ಅದು. ಸೊ ಆ ಒಂದು ಕ್ಯಾಟಗರಿಲಿ ಯಾರೆಲ್ಲ ಬರ್ತೀರಾ ನಿಮಗೆ 47,100 ರುಪೀಸ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟು SNQ ಕೋಟಾ ಈ ಒಂದು ಕಾಲೇಜಲ್ಲಿ ಬರೋದಿಲ್ಲ. ನೆಕ್ಸ್ಟು SC ST ಕ್ಯಾಟಗರಿಗೆ 0 ಮತ್ತು ಕ್ಯಾಟಗರಿ 1 ಅಪ್ ಟು 2.5 ಲ್ಯಾಕ್ ತನಕ ಆ್ಯನ್ಯುವಲ್ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ನಿಮಗೆ 24,150 ರುಪೀಸ್ ಆಗುತ್ತೆ. ಅದೇ ರೀತಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮಗೆ ಮೇಲ್ಗಡೆ ಫಸ್ಟ್ ಕ್ಯಾಟಗರಿ ಮೆನ್ಷನ್ ಮಾಡಿದ್ನಲ್ಲ GM 3A 3B 2A 2B ಆ ಒಂದು ಕ್ಯಾಟಗರಿಗೆ, ಸೊ 56,000. ಅದೇ ರೀತಿ ನಿಮ್ಮದು ಕ್ಯಾಟಗರಿ 1 ಅಪ್ ಟು 2.5 ಲ್ಯಾಕ್ ತನಕ ಇತ್ತು ಅಂತ ಹೇಳಿದ್ರೆ 33,600. ನೆಕ್ಸ್ಟು ಆಲ್ಮೋಸ್ಟು ಎಲ್ಲ ಸ್ಟೂಡೆಂಟ್ಸು ಜಾಸ್ತಿ ಸೀಟ್ಸ್ ಅಲಾಟ್ ಆಗೋದು ಯಾವ ಒಂದು ಕ್ಯಾಟಗರಿಗೆ ಅಂತ ಹೇಳಿದ್ರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಅಥವಾ ಟೈಪ್ 2 ಇದೆಯಲ್ಲ, ಇದೆರಡರಲ್ಲಿ ಆಲ್ಮೋಸ್ಟು ನಿಮಗೆ ಸಿಗೋದು ಸೀಟು. ಸೊ ಇದರಲ್ಲಿ ಏನಾದರೂ ನೀವು ಜನರಲ್ ಮೆರಿಟು 2A 3A 3B ಈ ರೀತಿ ಇತ್ತು ಅಂತ ಹೇಳಿದ್ರೆ ನಿಮಗೆ 1,20,320 ರುಪೀಸ್. ಅದೇ ರೀತಿ ಟೈಪ್ 2 ಅಲ್ಲಿ 1,30,320 ರುಪೀಸ್. ಅದೇ ರೀತಿ SNQ ಕೋಟಾ ಸಿಕ್ತು ಅಂತ ಹೇಳಿದ್ರೆ 32,000 ಸಮಥಿಂಗ್, ಸೇಮ್ ಇದರಲ್ಲೂ ಕೂಡ ಅಷ್ಟೇ ಆಗುತ್ತೆ. ನೆಕ್ಸ್ಟು ಕ್ಯಾಟಗರಿ 1 ಅವ್ರಿಗೆ ಅಪ್ ಟು 2.5 ಲ್ಯಾಕ್ ತನಕ ಇನ್ಕಮ್ ಇತ್ತು ಅಂತ ಹೇಳಿದ್ರೆ 96,170 ರುಪೀಸ್. ಅದೇ ರೀತಿ 1,06,170 ರುಪೀಸ್. ನೆಕ್ಸ್ಟು ಡೀಮ್ಡ್ ಆರ್ ಪ್ರೈವೇಟ್ ಯೂನಿವರ್ಸಿಟೀಸು. ಸೊ ಈ ಒಂದು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಫಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ನಲ್ಲ ಆ ಕ್ಯಾಟಗರೀಸ್ಗೆ 1,20,320, ನೆಕ್ಸ್ಟು 1,30,320. ಸೊ ಅದೇ ರೀತಿ ಕ್ಯಾಟಗರಿ 1 ಅವ್ರಿಗೆ 96,170, ನೆಕ್ಸ್ಟು 1,06,170. ಇನ್ನು ಅದೇ ರೀತಿ ಕೆಳಗಡೆ ಅಗ್ರಿಕಲ್ಚರ್, ವೆಟರ್ನರಿ, ಫಿಶರೀಸು ಆ್ಯಂಡ್ ಡೈರಿ ಸೈನ್ಸ್ ಕೋರ್ಸ್ಗೆ ಮೆನ್ಷನ್ ಮಾಡಿದ್ದಾರೆ. ಅದನ್ನೊಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ವಾಟ್ಸಪ್ ಚಾನಲ್ಲಿ ಒಂದು PDF ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇದ್ರ ಬಗ್ಗೆ ಬೇರೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಾಲೇಜ್ ಪ್ರೆಡಿಕ್ಟರ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಚೆಕ್ ಮಾಡ್ಕೊಳ್ಳಿ.